ಮಾಲಾಶ್ರೀ ಅವರೇ, ಇವ್ನ ಅವರು ಅದೃಷ್ಟ ದೇವತೆ ಅಂತ ಕರೆದ್ರು. ನೀವು ಅವ್ರ ಲೈಫಿಗೆ ಹೋದ್ಮೇಲೆನೆ ಅವ್ರ ಲೈಫ್ ಎಲ್ಲ ಚೇಂಜ್ ಆಯ್ತು ಅಂತ ಹೇಳಿದ್ರು. ಅವ್ರ ಬಗ್ಗೆ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವರು ಫಸ್ಟ್ ಶ್ರಮ ರೀ, ಅವ್ರು ಕಷ್ಟಪಟ್ಟು ರಾತ್ರಿ ಹಗಲಿ ದುಡಿದು ಕಷ್ಟಪಟ್ಟು ತಗೊಂಡಿದ್ದು ಶ್ರಮ ರೀ ಅದು. ನಾ ಹೋದ್ಮೇಲೆ ಅಂತಿಲ್ಲ, ನಾ ಹೋದ್ಮೇಲೆ ಅವ್ರಿಗೆ ಮನಿ ನೋಡ್ಕೋತಾಳ ಅನ್ನೋ ಒಂದು ಭರವಸೆ ಸಿಕ್ಕ ಅವ್ರು ಇದನ್ನೆಲ್ಲ ಮಾಡಿದ್ರು ಅಷ್ಟೇ ರೀ. ಅದು ನಾ ಹೋದ್ಮೇಲೆ ಅಂತ ಆಕ್ಚುಲಿ ಆರ್ಕೆಸ್ಟ್ರಾ ಲೈಫ್ ಬಗ್ಗೆ ಮಾತಾಡ್ಬೇಕು. ಯಾಕೆ ಜೂನಿಯರ್ ಬಾಳು ಬೆಳಗುಂದಿಯಾಗಿ ಕಾಣಿಸ್ಕೊಳ್ತಿದ್ರು ಇವರು? ಅಂದ್ರೆ ನನಗೆ ಅವ್ರು ಕಂಡ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಐತ್ರಿ. ಹಿಂಗಾಗಿ ಅವ್ರಿಗೆ ಫಸ್ಟ್ ನಂಗೆ ಗೊತ್ತಿರ್ಲಿಲ್ಲ, ಅವ್ರಿಗೆ ನನ್ ಕಂಡ್ರೆ ಇಷ್ಟ ಆಯ್ತು ಇಲ್ಲೋ ಅಂತ ಗೊತ್ತಿರ್ಲಿಲ್ಲಲ್ಲ. ಇನ್ನೊಂದ್ ಸ್ವಲ್ಪ ಇಷ್ಟ ಆಗ್ಲಿ ಅಂತೇಳಿ ಜೂನಿಯರ್ ಇಂಪ್ರೆಸ್ ಮಾಡೋದಕ್ಕೆ. ಈಗ ವೇದಿಕೆ ಮೇಲೆ ಇಬ್ರು ಇಲ್ಲೇ ಇರ್ಬೇಕಾದ್ರೆ ಯಾಕೆ ಒಂದು ಜುಗಲ್ಬಂದಿ ಆಗ್ಬಾರ್ದು ಅಲ್ವಾ? ಕರೆಕ್ಟ್. ಅದು ಆ ಟೈಮ್ದಾಗ ಒಂದು ಸಾಂಗ್ ಇತ್ರಿ, ಅದು ಫೇಮಸ್ ಆಗ್ಬಿಟ್ಟಿತ್ತು. ಅದು ಜುಗಲ್ಬಂದಿಗೆ ಅಂತೇಳಿ ಅದು ಒಂದೇ ಸಾಂಗ್ ಹಾಡ್ತಿದ್ವಿ ನಾವು. ಈ ಹುಡುಗರಿಗೆ ಲವ್ ಫೇಲ್ ಆದಾಗ ಎಲ್ಲೋ ಕೂತ್ಕೊಂಡು ಅವ್ರ ಮದುವೆ ಆಗ್ಬೇಕಾರೆ ಈ ಕಡೆ ಹೇಳ್ತಿರ್ತಾರ ನಮ್ ಕಡೆ, ನಾವು ಏನ್ ಮಾಡ್ಲಿಪ್ಪ ನಾ ಏನೇನು ಹೊಯ್ಕೋಲ್ಯೋ ಬಡ್ಕೋಲ್ಯೋ ಅಂತೇಳಿ ಅದನ್ನ ಒಂದು ಹಾಡು ಮಾಡಿದ್ದೇನ್ರಿ ನಾ. ಹೊಯ್ಕೋಲೇನ ಬಡ್ಕೋಲೇನ ಜೀವಕ್ಕೆ ಏನರ ಮಡ್ಕೋಲೇನ ನನ್ನ ಕೈ ಬಿಟ್ಟಿ ಅಂತ ಹೊಯ್ಕೋಲೇನ ಮದುವೆಯಾಗಿ ಹೊಂಟಿ ಅಂತ ಬಡ್ಕೋಲೇನ. ದೂರಾಗಿ ಜೋರಾಗಿ ನಿಂತು ಬಡ್ಕೋ. ಸೂಪರ್. ಯಪ್ಪ ನೀನು ಈ ಸಾಲುಗಳು ಎಷ್ಟು ಚಂದ ಬರ್ದಿ ಅಂದ್ರೆ, ನಾವು ಒಂದ್ ಹುಡುಗಿಗಳಂದ್ರೆ 9 ಹುಡುಗಿ ಬೀಳ್ತಾವ ನೋಡ್ ನಮ್ಗೆ. ಲೈನ್ ಹಚ್ಚಿ ಬೀಳ್ತಾವ. ಈ ತರದೆಲ್ಲ ತುಂಬಾ ಚೆನ್ನಾಗಿ ಹೇಳ್ತೀರಾ ಸರ್. ಬಾಳ ಮಸ್ತ್ ಬರ್ದಿಲ್ಲ ಅಪ್ಪ. ಥ್ಯಾಂಕ್ ಯು ಸರ್. ಸೂಪರ್ ಸಾಂಗ್ಸ್ ಬರ್ದಿ, ಸೂಪರ್ ಜೋಡಿ ಆಯ್ತಾ ನಿಮ್ದು. ನಮ್ಮ ಜೋಡಿ ನಂಬರ್ 1 ಬಂದಿರಿ. ನಿಮ್ಮಿಂದ ಕಲಿಯುವಂಥದ್ದು ಭಾಳ ಐತಿ ನಮಗ. ಇಲ್ಲಿರೋ ಜೋಡಿಯಿಂದ ಮತ್ತೆ ಮತ್ತಷ್ಟು ಕಲೀರಿ. ನೀವು ಎಲ್ಲ ಒಟ್ಟಿಗೆ ಸೇರಿ ಜೋಡಿ ನಂಬರ್ 1 ಮಸ್ತ್ ಮಾಡೋಣ. ಆಕ್ಚುಲಿ ಪ್ರೇಮ್ ಅವರೇ, ನಿಮ್ಗೂ ಕೂಡ ಈ ಆರ್ಕೆಸ್ಟ್ರಾದ ಕನೆಕ್ಷನ್ ಇದೆ ಅಲ್ವಾ? ತುಂಬಾ. ಇವತ್ತು ನಾನೊಬ್ಬ ಲವ್ಲಿ ಸ್ಟಾರ್ ಆಗಿ ಇಲ್ಲಿ ಇದ್ದೀನಿ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಕರ್ನಾಟಕದ ಎಲ್ಲ ಆರ್ಕೆಸ್ಟ್ರಾ ತಂಡಗಳು. ನನಗೆ ಹಾಡು ಹೇಳ್ಬೇಕು, ಆರ್ಕೆಸ್ಟ್ರಾದಲ್ಲಿ ಹಾಡ್ಬೇಕು ಅಂತ ತುಂಬಾ ಹುಚ್ಚು ನನಗೆ. ಹಾಡು ಹೇಳೋದಕ್ಕೆ ಬರ್ತಾ ಇರಲಿಲ್ಲ, ಆದ್ರೆ ಹಾಡ್ಬೇಕಂತ ಆಸೆ ಇತ್ತು. ಅಲ್ಲಿ ಆರ್ಕೆಸ್ಟ್ರಾಗಳಲ್ಲಿ ಹೋಗಿ ನಾನು ಕೇಳಿದಾಗ ಅವಕಾಶ, ಅವ್ರು ಯಾಕೆ ನನ್ಗೆ ಅವಕಾಶ ಕೊಡ್ತಾರೆ? ಯಾರು ಗೊತ್ತಿಲ್ದಿರೋ ಹುಡುಗ ಸ್ಟೇಜ್ ಮೇಲೆ ಬಂದು ಹಾಡ್ತೀನಿ ಅಂದ್ರೆ ಹೆಂಗ್ ಅವಕಾಶ ಕೊಡ್ತಾರೆ? ಬೈ ಚಾನ್ಸ್ ಶ್ರುತಿ ತಪ್ಪೋದ್ರೆ ಆರ್ಕೆಸ್ಟ್ರಾದವ್ರು ಕೆಟ್ಟ ಹೆಸರು. ಆದ್ರೆ ಪಾಪ ಒಂದೇ ಒಂದು ಆರ್ಕೆಸ್ಟ್ರಾದವರು ನನಗೆ ಒಂದು ಮಾತಾಡ್ದಿರ ಕರೆದು ನಿಲ್ಲಿಸ್ಕೊಂಡು ಶ್ರುತಿ ತಪ್ಪಿದ್ದೀನಿ, ತಾಳ ತಪ್ಪಿದ್ದೀನಿ, ಎಲ್ಲವನ್ನೂ ಹೇಳ್ಕೊಟ್ಟು ಹಾಡು ಅಂತ ನನಗೆ ಎಂಕರೇಜ್ ಮಾಡಿದ್ರು. ಸೊ ಹಾಡ್ತಾ ನನ್ನಲ್ಲಿ ಒಂದು ಫೈರ್ ಅದು ಯಾವಾಗ ಉಟ್ಕೊಳ್ತೋ ನನಗೆ ಗೊತ್ತಿಲ್ಲ. ಸೊ ಅದು ಇಲ್ಲಿವರೆಗೂ ಕರ್ಕೊಂಬಂದು ನನ್ನ ನಿಲ್ಸಿದೆ. ಸೊ ಹಾಗಾಗಿ ಜೋಡಿ ನಂಬರ್ 1 ವೇದಿಕೆ ಮುಖಾಂತರ ಕರ್ನಾಟಕದ ಅಷ್ಟೂ ಆರ್ಕೆಸ್ಟ್ರಾ ತಂಡಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೀನಿ. ನಿಮ್ಮ ಋಣ ನನ್ನ ಮೇಲಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮಾಲ್ವಿಕಮ್ಮ, ನಿಮ್ಮ ಮಾತುಗಳು. ಮಾಲಾಶ್ರೀ ಮತ್ತೆ ಬಾಳು, ಖುಷಿ ಆಯ್ತು ನಿಮ್ಮಿಬ್ರು ಜೋಡಿ ನೋಡಿ, ನಿಮ್ಮಿಬ್ರು ಕಥೆ ಕೇಳಿ, ನಿಮ್ಮಿಬ್ರು ಸಂಗೀತ ಕೇಳಿ. ನೀವಿಬ್ರು ಚೆನ್ನಾಗಿರ್ರಿ. ನೀವು ಅನ್ಕೊಂಡಂತಹ ಬದುಕನ್ನ ಭಗವಂತ ಕೊಟ್ಟಿದ್ದಾನೆ, ಬಾಳನ್ನ ಭಗವಂತ ಕೊಟ್ಟಿದ್ದಾನೆ. ಆ ಬಾಳು ಬೆಳಗಲಿ, ಒಳ್ಳೇದಾಗ್ಲಿ ನಿಮಗೆ. ನಮ್ಮ ಜೋಡಿ ನಂಬರ್ 1ಗೆ ನಿಮ್ಮಿಬ್ಬರಿಗೂ ಸ್ವಾಗತ. ರಾಜೇಶ್ ಸರ್, ಜೀವನ ಒಂಥರ ಹಾಡ್ತಾರಾಗ ನೋಡ್ತಾ ಅನುರಾಗ. ಆರ್ಕೆಸ್ಟ್ರಾದಲ್ಲಿ ಕಣ್ಣು ಕಲೆತಾಗ ಬರೀ ಅವರ ಧ್ವನಿ ಅಷ್ಟೇ ಅಲ್ಲ, ಭಾಷೆ ಕೂಡ ಅಷ್ಟೇ ಗಡಸಾಗಿದೆ. ಕೇಳಕ್ ಬಹಳ ಇಂಪಾಗಿದೆ, ಕೇಳ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಒಳ್ಳೇದಾಗ್ಲಿ, ವೆಲ್ಕಮ್. ಥ್ಯಾಂಕ್ ಯು. ಛಾಯಾ ಮೇಡಮ್, ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ದ ಶೋ. ದಸರಾ ಹಬ್ಬದಲ್ಲಿ ಆ ಗೊಂಬೆ ಎಲ್ಲ ಇಡ್ತಾರಲ್ಲ, ಅದರಲ್ಲಿ ಮರಪಾಚಿ ಪಟ್ಟದ ಬೊಮ್ಮೆನ ಮರಪಾಚಿ ಬೊಮ್ಮೆ ಆ ರೀತಿ ಕಾಣ್ತಿದ್ದೀರಾ. ತುಂಬಾ ಮುದ್ದಾಗಿ ಕಾಣ್ತಿದ್ದೀರಾ. ಥ್ಯಾಂಕ್ ಯು. ಕ್ಯೂಟ್ ಅಂದ್ರೆ ಕ್ಯೂಟ್ ಆಗಿ ಕಾಣ್ತಿದ್ದೀರಾ. ಬಟ್ ಇಲ್ಲಿ ನಾನು ಒಂದೇ ಒಂದು ಪ್ರಶ್ನೆ ಕೇಳ್ಬೋದಾ? ಜನರಲ್ ಆಗಿ ಹೆಂಡ್ತಿರು ಜೋರು ಅಂತಾರೆ, ಮಾಲಾಶ್ರೀ ಅವ್ರ ಜೋರಾ? ಹಂಗ ಇರ್ತೈತ್ರಿ ಸ್ವಲ್ಪ. ಅಂದ್ರೆ ಅಲ್ಲ, ಅವ್ರು ನೋಡಕ್ ಅಷ್ಟೊಂದು ಸಾಫ್ಟ್ ಆಗಿದ್ರಲ್ಲ. ಇಲ್ಲ ಇವ್ರು ಹಿಂಗೆ ಸಾಫ್ಟ್ ಅಂತ ಒಂದು ಉತ್ತರ ಬರುತ್ತೆ ಅಂತ ಅನ್ಕೊಂಡೆ. ನೀವು ನೋಡಿದ್ರೆ ನನಗೆ ಶಾಕ್ ಮಾಡ್ಬಿಟ್ರಿ. ಆಗ್ಲಿ, ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.